ವಿಡಿಯೋದಲ್ಲಿ ರೆಗ್ಯುಲರ್ ಆಗಿ ವಾಷಿಂಗ್ ಮಿಷಿನ್ ಅಲ್ಲಿ ಕ್ಲೀನ್ ಮಾಡಲೇಬೇಕಾಗಿರುವಂತಹ 5 ಪಾರ್ಟ್ಸ್ ಯಾವುದು ಅನ್ನೋದನ್ನ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ದೀಪಾವಳಿ ಹಬ್ಬದ ಕ್ಲೀನಿಂಗ್ಸ್ ಎಲ್ಲರೂ ಸ್ಟಾರ್ಟ್ ಮಾಡೇ ಇರ್ತೀರಾ. ನಿಮ್ಮದೇ ಕೂಡ ವಾಷಿಂಗ್ ಮಿಷಿನ್ ಇದ್ರೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನಾವು ಕ್ಲೀನ್ ಮಾಡಲೇಬೇಕಾಗಿರುವಂತ ವಾಷಿಂಗ್ ಮಿಷಿನ್ ಪಾರ್ಟ್ಸ್ ಯಾವುದು, ಅದನ್ನ ಯಾವ ತರ ಕ್ಲೀನ್ ಮಾಡ್ಕೊಳ್ಬಹುದು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವು ಫಸ್ಟ್ ಆಗಿ ನಮ್ಮ ವಿಡಿಯೋಸ್ ನ ನೋಡಬಹುದು. ವಾಷಿಂಗ್ ಮಿಷಿನ್ ನ ನೀಟಾಗಿ ಕ್ಲೀನ್ ಮಾಡಬೇಕು ಅಂದ್ರೆ ಮಿನಿಮಮ್ 2 ಅವರ್ಸ್ ಆದ್ರೂ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮುಂಚೆನೆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಲಾಸ್ಟ್ ಅಲ್ಲಿ ಮಿಷಿನ್ ನ ವಾಶ್ ಮಾಡಿದ್ರೆ ಬೆಟರು. ಈಗ ಮಿಷಿನ್ ವಾಶ್ ಮಾಡೋದಕ್ಕಿಂತ ಮುಂಚೆ ಮಿಷಿನ್ ಮೇಲೆಲ್ಲ ಏನೇನು ಇಟ್ಟಿದ್ದೀನಿ ಅದನ್ನೆಲ್ಲ ಕೂಡ ನಾನು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ತುಂಬ ಜನ ಮೆಷಿನ್ ಮೇಲೆ ಇಟ್ಟಿರುವಂಥ ಈ ಗ್ರನೆಟ್ ಪೀಸ್ ಬಗ್ಗೆ ಕೇಳ್ತಾ ಇರ್ತೀರಾ. ಮನೆ ಫ್ಲೋರಿಂಗ್ ಯೂಸ್ ಮಾಡುವಂಥ ಗ್ರನೆಟೇ ಒಂದು ಪೀಸ್ ಅನ್ನೋದು ಉಳಿದಿದ್ರೆ ಅದನ್ನು ನಾನು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಷಿನ್ ಕ್ಲೀನಿಂಗ್ ಡೀಟೇಲ್ ಆಗಿ ನಿಮಗೆ ತೋರಿಸ್ಬೇಕು ಅನ್ನೋದ್ರಿಂದ ಎಲ್ಲದನ್ನ ಕೂಡ ತೆಗೆದು ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಫಿಲ್ಟರ್ನ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ಮಿಷಿನ್ನ ಈ ಥರ ಟರ್ನ್ ಮಾಡ್ತಾ ಇದ್ದೀನಿ. ಇನ್ನು ವಾಟರ್ ಇನ್ಲೆಟ್ ಏನಿರುತ್ತೆ ಅದನ್ನು ಆಫ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವಾಷಿಂಗ್ ಮಿಷಿನಲ್ಲೂ ಕೂಡ ಈ ಥರದೊಂದು ಫಿಲ್ಟರ್ ಇದ್ದೇ ಇರುತ್ತೆ. ನೀರು ಮೆಷಿನ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೀರಲ್ಲಿರುವಂಥ ಡಸ್ಟು ಗಲೀಜೆಲ್ಲ ಕೂಡ ಈ ಒಂದು ಫಿಲ್ಟರ್ ಅನ್ನೋದು ಹೊರಗಡೆ ಹಾಕುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದೇ ಥರ ಸೆಟ್ಟಿಂಗ್ ಆಲ್ಮೋಸ್ಟ್ ಎಲ್ಲ ಮೆಷಿನ್ಸಲ್ಲೂ ಇರುತ್ತೆ, ಇಲ್ಲಾಂದರೆ ಅಲ್ಪ ಸ್ವಲ್ಪ ಬದಲಾವಣೆ ಅನ್ನೋದು ಇರುತ್ತೆ. ಈಗ ಇದನ್ನು ಕೂಡ ರಿಮೂವ್ ಮಾಡಿದ್ರೆ ಒಳಗಡೆ ಕೂಡ ನಿಮಗೆ ಒಂದು ಪುಟ್ಟದಾಗಿರುವಂಥ ಒಂದು ಮೆಟೀರಿಯಲ್ಸ್ ಇರುತ್ತೆ. ಅದನ್ನು ಈಗ ನಾನು ತೆಗಿಬೇಕಾಗತ್ತೆ. ಯೂಶ್ವಲಿ ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಬಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸೋದಕ್ಕೋಸ್ಕರನೇ ಒಂದು 6 ಮಂತ್ಸ್ ಬ್ಯಾಕ್ ಇಂದ ಕೂಡ ನಾನು ಇದನ್ನ ಕ್ಲೀನ್ ಮಾಡಿಲ್ಲ. ಈಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಪಿನ್ ಸಹಾಯದಿಂದ ಇದನ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಕೊಳೆ ಆಗಿದೆ ಈ ಫಿಲ್ಟರ್ ಅಂತ. ಇದಲ್ಲದೆ ಇನ್ನೂ ಒಂದು ಪುಟ್ಟದಾಗಿರುವಂಥದ್ದು ಇರುತ್ತೆ, ಅದನ್ನ ಕೂಡ ತೋರಿಸ್ತೀನಿ. ಒಂದು ಬ್ರಷ್ನ ಸಹಾಯದಿಂದ ಫಸ್ಟಿಗೆ ಇಲ್ಲಿರುವಂಥ ಏರಿಯಾನ ಕ್ಲೀನ್ ಮಾಡ್ಕೊಳ್ಳೋಣ. ಆಮೇಲೆ ಆ ಒಳಗಡೆ ಇರುವಂಥ ಮೆಟೀರಿಯಲ್ನ ಕೂಡ ತೆಗಿತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದರಲ್ಲೂ ಕೂಡ ತುಂಬ ಡಸ್ಟ್ ಅನ್ನೋದು ಕಲೆಕ್ಟ್ ಆಗಿರುತ್ತೆ. ಇದೆರಡನ್ನ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಇದು ಟೈನಿ ಏರಿಯಾ ಆಗಿರೋದ್ರಿಂದ ಟೂತ್ ಬ್ರಷ್ನ ಸಹಾಯದಿಂದ ಬ್ರಷ್ ಮಾಡಿಕೊಂಡು ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೀರೆಲ್ಲ ಜಾಸ್ತಿ ಬಿದ್ದರೆ ಮೆಷಿನ್ ಹಾಳಾಗುತ್ತೆ ಅನ್ನೋದ್ರಿಂದ ಇಮಿಡಿಯೇಟ್ ಆಗಿ ಒಂದು ಮೈಕ್ರೋಫೈಬರ್ ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ. ಈಗ ಇದೆಲ್ಲದನ್ನ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ, ವಾಶ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ತುಂಬ ಕಲೆಗಳನ್ನೋದು ಆಗಿದೆ. ಈ ಫಿಲ್ಟರ್ಸಲ್ಲಂತೂ ಅಬ್ಸರ್ವ್ ಮಾಡಿದ್ರಲ್ಲ ಎಷ್ಟೊಂದು ಕೊಳೆ ತುಂಬಿಕೊಂಡಿದೆ ಅಂತ. ಇನ್ನು ನೀವೇನಾದರೂ ವಾಷಿಂಗ್ ಮಿಷಿನ್ ತಂದಾಗ್ಲಿಂದನೂ ಈ ಥರದ ಫಿಲ್ಟರ್ಸ್ ಎಲ್ಲ ಕ್ಲೀನ್ ಮಾಡಿಲ್ಲ ಅನ್ನೋದಾದರೆ ಇನ್ನೂ ತುಂಬ ಜಾಸ್ತಿ ಕೊಳೆ ಅನ್ನೋದು ಕೂತ್ಕೊಂಡಿರುತ್ತೆ. ಮೇಯ್ನಾಗಿ ವಾಷಿಂಗ್ ಮಿಷಿನ್ಸಲ್ಲೇ ತುಂಬಾ ದುರ್ವಾಸನೆ ಅನ್ನೋದು ಬರ್ತಾ ಇರುತ್ತೆ. ಈ ಕೊಳೆ ಫಿಲ್ಟರ್ಸಲ್ಲೆಲ್ಲ ತುಂಬ ಜಾಸ್ತಿ ಕಲೆಕ್ಟ್ ಆಗಿ ಆ ಒಂದು ಕೊಳೆ ಎಲ್ಲ ಕೂಡ ತುಂಬ ಜಾಸ್ತಿ ಕೊಳ್ತೋಗಿ ಆ ನೀರೆಲ್ಲ ಒಳಗಡೆ ಹೋಗೋದ್ರಿಂದ ಕೂಡ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳು ವಾಶ್ ಮಾಡಿದಾಗ ಸಣ್ಣ ಸಣ್ಣ ಕಸ ಆಮೇಲೆ ಒಂದು ರೀತಿ ಬ್ಯಾಡ್ ಸ್ಮೆಲ್ ಎಲ್ಲನೂ ಬರ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ಆಗಾಗ ನೀವು ಕ್ಲೀನ್ ಮಾಡ್ಕೊಳ್ಳೇಬೇಕಾಗತ್ತೆ. ನಿಮ್ಮ ಮನೇಲಿ ಬರುವಂಥ ನೀರು ಆರ್ಡ್ ವಾಟರ ಅಥವಾ ನಾರ್ಮಲ್ ವಾಟರ ಅನ್ನೋದ್ರ ಮೇರೆಗೆ ನೀವು ಮಿಷಿನ್ನ ಎಷ್ಟು ದಿನಗಳಿಗೊಮ್ಮೆ ಕ್ಲೀನ್ ಮಾಡಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಅಬ್ಸರ್ವ್ ಮಾಡಿದ್ರಲ್ಲ ವಿಡಿಯೋದಲ್ಲಿ ತೋರಿಸ್ದಂಗೆ ಎಲ್ಲ ಫಿಲ್ಟರ್ಸ್ನ ನೀಟಾಗಿ ತೊಳೆದು ಫಿಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನೀವು ಈ ಥರದ್ದೆಲ್ಲ ಕ್ಲೀನ್ ಮಾಡ್ತಿದ್ದೀರಾ ಅನ್ನೋದಾದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು. ಫಸ್ಟ್ ಯಾವ ಫಿಲ್ಟರ್ ಒಳಗಡೆ ಹಾಕಬೇಕು ಹೊರಗಡೆ ಹಾಕಬೇಕು ಅನ್ನೋದು ನಿಮ್ಗೇನಾದ್ರು ತುಂಬ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ ಅನ್ನೋದಾದರೆ ನೀವು ಇದನ್ನೆಲ್ಲ ರಿಮೂವ್ ಮಾಡಬೇಕಾದ್ರೇ ಒಂದು ವಿಡಿಯೋನ ಮಾಡ್ಕೊಳ್ಳೋದಾದರೆ ಫಸ್ಟ್ ಯಾವುದು ರಿಮೂವ್ ಮಾಡಿದ್ದೀರಾ ಆಮೇಲೆ ಯಾವುದು ರಿಮೂವ್ ಮಾಡಿದ್ದೀರಾ ಅನ್ನೋ ಒಂದು ಐಡಿಯಾ ಬರುತ್ತೆ. ಅದ್ರ ಮುಖಾಂತರ ನೀವು ಫಿಕ್ಸ್ ಮಾಡ್ಕೊಳ್ಬೋದು. ಸೆಕೆಂಡ್ ಪಾರ್ಟ್ ಬಂದು ಡ್ರಮ್ ಅಥವಾ ಟಬ್ ಕ್ಲೀನಿಂಗು. ಥರ್ಡ್ ಒನ್ ಬಂದು ಈ ರಬ್ಬರ್ ಅಥವಾ ಗ್ಯಾಸ್ ಕಟ್ಟು. ಈ ಎರಡನ್ನ ಕೂಡ ಒಟ್ಟಿಗೆ ಕ್ಲೀನ್ ಮಾಡಬೇಕಾಗತ್ತೆ. ಇನ್ನು ಕೆಲವು ಮೆಷಿನ್ಸಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಈ ರಬ್ಬರ್ ಅಥವಾ ಡಾರ್ಕ್ ಕಲೆಗಳನ್ನೋದು ಆಗಿರುತ್ತೆ. ಮೆಷಿನ್ ಯೂಸ್ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ಈ ಒಂದು ಗ್ಯಾಸ್ ಕಟ್ ಮತ್ತು ಡೋರ್ನ ವೈಪ್ ಮಾಡಿಲ್ಲ ಅನ್ನೋದಾದರೂ ಕೂಡ ಆ ಡಸ್ಟ್ ಎಲ್ಲ ಈ ರಬ್ಬರ್ ಒಳಗಡೆ ಕಲೆಕ್ಟ್ ಆಗಿ ಡಾರ್ಕ್ ಮಾರ್ಕ್ಸ್ ಕಲೆಗಳನ್ನೋದು ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಈ ಕಲೆಗಳನ್ನೆಲ್ಲ ಈಸಿಯಾಗಿ ರಿಮೂವ್ ಮಾಡಬೇಕು ಅಂದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ನಾನು ಇಲ್ಲಿ ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ. ಕ್ಲೀನಿಂಗ್ ಸೋಡಾಗಿಂತ ಅಡುಗೆ ಸೋಡಾನೇ ಬೆಟರ್. ಅದು ಯಾವ ಥರ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಈಗ ಆ ಅಡುಗೆ ಸೋಡಾ ಹಾಕಿರುವಂಥ ಪ್ಲೇಸಲ್ಲೇ ಸ್ವಲ್ಪ ವೆನಿಗರ್ ಕೂಡ ಹಾಕಿದ್ದೀನಿ.
ತುಂಬ ಜಾಸ್ತಿ ಕಲೆಗಳಿದೆ ಅನ್ನೋದಾದರೆ ಇದಕ್ಕೆ ಒಂದು ಸ್ಕೇಲ್ ಪೌಡರ್ ಅನ್ನೋದು ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಅದರ ಲಿಂಕ್ ಬೇಕಂದ್ರೂ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ಈ ಕವರಲ್ಲಿ ಹಾಕ್ತಾ ಇರೋವಂಥದ್ದು ಕ್ಲೀನಿಂಗ್ ಸೋಡಾ. ಡ್ರಮ್ ಒಳಗಡೆ ಸ್ವಲ್ಪ ಕ್ಲೀನಿಂಗ್ ಸೋಡಾ ಮತ್ತು ಆ ನಾರ್ಮಲ್ ಅಡುಗೆ ಸೋಡಾ ಕೂಡ ಹಾಕಿದ್ದೀನಿ. ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಡಿಟರ್ಜೆಂಟ್ ಹಾಕುವಂಥ ಏರಿಯಾ, ಇಲ್ಲೂ ಕೂಡ ಸ್ವಲ್ಪ ಕ್ಲೀನಿಂಗ್ ಸೋಡಾನ ಹಾಕ್ತಾ ಇದ್ದೀನಿ. ಬಟ್ ವೆನಿಗರ್ ಹಾಕಿದ್ರೆ ನೋ ರಿಯಾಕ್ಷನ್. ಅದೇ ನಾವು ಅಡುಗೆ ಸೋಡಾನ ಹಾಕಿ ಆಮೇಲೆ ವೆನಿಗರ್ ಹಾಕೋದಾದರೆ ಇಮ್ಮಿಡಿಯೇಟಾಗಿ ನೊರೆ ಅನ್ನೋದು ಫಾರ್ಮ್ ಆಗುತ್ತೆ. ನೋಡಿ ಇಲ್ಲಿ ಈಗಾಗಲೇ ವೆನಿಗರ್ ಹಾಕಿದ್ದೀನಲ್ವಾ, ಅದ್ರ ಮೇಲೇ ಅಡುಗೆ ಸೋಡಾ ಹಾಕಿದ ಕೂಡಲೇ ಇಮ್ಮಿಡಿಯೇಟಾಗಿ ರಿಯಾಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಡ್ರಮ್ನ ಕ್ಲೀನ್ ಮಾಡಿದಿರಾ, ಇಲ್ಲಿ ಯಾಕೆ ಲಿಕ್ವಿಡ್ಸ್ ಎಲ್ಲ ಹಾಕಿದ್ದೀನಿ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ಈಗ ನಾನು ಟಬ್ ಕ್ಲೀನಿಂಗ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದರಿಂದ ರಬ್ಬರು ಮತ್ತು ಡ್ರಮ್ ಒಟ್ಟಿಗೆ ಕ್ಲೀನ್ ಆಗುತ್ತೆ. ಆಗಲೇ ನಾವು ಎಲೆಕ್ಟ್ರಿಕಲ್ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿದ್ವಲ್ಲ, ಈಗ ಪ್ಲಗ್ನ ಆನ್ ಮಾಡಿ ಟಬ್ ಕ್ಲೀನಿಂಗ್ ಅನ್ನೋ ಆಪ್ಷನ್ ಎಲ್ಲ ಮೆಷಿನ್ಸಲ್ಲೂ ಇರುತ್ತೆ. ಈ ಥರ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಈ ಥರ ಸೆಲೆಕ್ಟ್ ಆಗುತ್ತೆ. ಒಂದೊಂದು ಮಿಷಿನಲ್ಲಿ ಒಂದೊಂದು ರೀತಿ ಟೈಮ್ ವೇರಿಯೇಷನ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ರೆ 1 hour 51 minutes ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ಮಿಷನ್ನ ಆನ್ ಮಾಡಿ ವಾಟರ್ ಔಟ್ಲೆಟ್ ಎಲ್ಲ ಏನಿರುತ್ತೆ, ಅಂದರೆ ವಾಷಿಂಗ್ ಮಿಷಿನಿಂದ ವಾಟರ್ ಎಲ್ಲ ಹೊರಗಡೆ ಹೋಗುತ್ತೆ ಅಲ್ವಾ, ಆ ಪೈಪ್ನ ಬಕೆಟಲ್ಲಿ ಹಾಕ್ತಾ ಇದ್ದೀನಿ. ಕಾರಣ ಟಬ್ ಕ್ಲೀನ್ ಮಾಡಿದಾಗ ಎಷ್ಟು ಕೊಳೆ ಹೊರಗಡೆ ಬರುತ್ತೆ ಅನ್ನೋದು ಡೀಟೇಲ್ ಆಗಿ ನಿಮಗೆ ತೋರಿಸ್ಬೋದು ಅನ್ನೋದ್ರಿಂದ. ಮಿಷಿನ್ ಸ್ಟಾರ್ಟ್ ಮಾಡಿ 2 to 3 minutes ಆಗಿದೆ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಯಾವುದೇ ಥರ ನೊರೆ ಅನ್ನೋದು ಫಾರ್ಮ್ ಆಗಿಲ್ಲ. ಸ್ವಲ್ಪ ಟೈಮ್ ಆಗ್ತಾ ಇದ್ದಂಗೆ ತುಂಬ ಜಾಸ್ತಿ ನೊರೆ ಅನ್ನೋದು ಫಾರ್ಮ್ ಆಗುತ್ತೆ. ಇನ್ನು ಡ್ರಮ್ ಒಳಗಡೆ ಹೋಲ್ಸ್ ಎಲ್ಲ ಏನಿದೆ ಅದರೊಳಗಡೆ ಇರುವಂಥ ಕೊಳೆ ಎಲ್ಲ ಕೂಡ ನೀಟಾಗಿ ಬಿಟ್ಕೊಳ್ಳುತ್ತೆ. ಮೈನಾಗಿ ಟಬ್ ಕ್ಲೀನಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡಾಗ ಮಿಷಿನ್ ರನ್ ಆಗೋವಂಥದ್ದು ಬಿಸಿ ನೀರಿಂದನೇ. ಬಿಸಿ ನೀರಿನ ಹಬೆಗೇನೆ ಕೊಳೆ ಎಲ್ಲನೂ ಸಾಫ್ಟಾಗಿ ಈಸಿಯಾಗಿ ಹೊರಗಡೆ ಬರುತ್ತೆ. ಟಬ್ ಕ್ಲೀನಿಂಗ್ಗೆ ಮಿನಿಮಮ್ 2 hours ಅನ್ನೋದು ಬೇಕಾಗುತ್ತೆ. 2 hours ಆದಮೇಲೆ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಕ್ಲೀನ್ ಆಗಿದೆ ಅಂತ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈಗಾಗಲೇ ನೊರೆ ಅನ್ನೋದೆಲ್ಲ ಕೂಡ ಚೆನ್ನಾಗಿ ಫಾರ್ಮ್ ಆಗ್ತಾ ಇದೆ. ಇದರಲ್ಲಿ ನಾವು ಯಾವುದೇ ರೀತಿ ಡಿಟರ್ಜೆಂಟ್ನ ಯೂಸ್ ಮಾಡಿಲ್ಲ, ಒಂದೇ ಅಡುಗೆ ಸೋಡಾ ಮತ್ತು ವೆನಿಗರ್ನ ಯೂಸ್ ಮಾಡಿದ್ದೀವಿ. ಆ ಹೋಲ್ಸಲ್ಲೆಲ್ಲ ಏನಿರುತ್ತೆ ಅಂದರೆ ಡ್ರಮ್ ಏನಿದೆ, ಡ್ರಮ್ ಒಳಗಡೆ ವಾಟರ್ ಬರುವಂಥ ಹೋಲ್ಸ್ ಎಲ್ಲ ಏನಿದೆ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಈ ಥರ ಟಬ್ ಕ್ಲೀನ್ ಮಾಡೋದ್ರಿಂದ. ಟಬ್ ಕ್ಲೀನ್ ಆದಮೇಲೆ ಈ ಒಂದು ರಬ್ಬರ್ ಏನಿರುತ್ತೆ, ಈ ರಬ್ಬರ್ನ ಕ್ಲೀನ್ ಮಾಡೋದು ಕೂಡ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ನೋಡ್ತಾ ಇದ್ರಲ್ವಾ, ಸ್ವಲ್ಪನೇ ನೊರೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇದು ಫ್ರಂಟ್ ಲೋಡ್ ಆಗಿರೋದ್ರಿಂದ ಇದು ಕ್ಲೀನ್ ಆಗೋದಕ್ಕೋಸ್ಕರ ಈ ಒಂದು ಡ್ರಮ್ಮಲ್ಲಿ ಅರ್ಧದಷ್ಟು ಭಾಗ ನೀರನ್ನೋದು ತುಂಬಿಕೊಳ್ಳುತ್ತೆ. ಬರ್ತಾ ಬರ್ತಾ ನೀರಿನ ಕ್ವಾಂಟಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಅಂದರೆ ಒಟ್ಟಾರೆ ಅರ್ಧ ಭಾಗದಷ್ಟು ನೀರು ತುಂಬಿಕೊಂಡು ರೊಟೇಟ್ ಆಗ್ತಾ ನೀಟಾಗಿ ಆ ಹೋಲ್ಸ್ ಎಲ್ಲ ಕೂಡ ಕ್ಲೀನ್ ಮಾಡುತ್ತೆ. ಈಗ ಆಲ್ಮೋಸ್ಟ್ ಟಬ್ ಕ್ಲೀನಿಂಗ್ ಅನ್ನೋದು ಮುಗಿತಾ ಬಂದಿದೆ. ಜಸ್ಟ್ ಒಂದು 2 minutes ಏನೋ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟೊಂದು ಕೊಳೆ ಬಂದಿದೆ ಅಂತ. ಈಗಾಗಲೇ ಬಕೆಟ್ ತುಂಬ ನೀರು ತುಂಬಿಕೊಂಡು ಆಮೇಲೆ ಪೈಪ್ ಹೊರಗಡೆ ಬಂದಿದೆ. ನೀಲೆಲ್ಲ ನೋಡೋದಾದರೆ ಕೊಳೆ ಎಲ್ಲ ತುಂಬ ಜಾಸ್ತಿನೇ ಬಂದಿದೆ. ಅಫ್ಕೋರ್ಸ್ ಈ ಔಟ್ಲೆಟ್ ಹತ್ರ ಸ್ವಲ್ಪ ಕೊಳೆ ಅನ್ನೋದು ಪೈಪಲ್ಲಿ ಇದ್ದೇ ಇರುತ್ತೆ, ಅದೆಲ್ಲ ಕೂಡ ಹೊರಗಡೆ ಬಂದಿದೆ. ಇನ್ನು ಜಸ್ಟ್ 1 minute ಇದೆ ಡೋರ್ನ ಓಪನ್ ಮಾಡೋದಕ್ಕೋಸ್ಕರ. ಡ್ರಮ್ ಒಳಗಡೆ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲೂ ಕೂಡ ನೀರನ್ನೋದು ಇಲ್ಲ, ತುಂಬ ನೀಟಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನು ಈ ಬಕೆಟಲ್ಲಿ ಕಲೆಕ್ಟ್ ಆಗಿರುವಂಥ ವೇಸ್ಟ್ ವಾಟರ್ ಕೂಡ ತುಂಬ ಬಿಸಿಯಾಗಿದೆ. ಆದಷ್ಟು ಮೆಷಿನ್ನ ಸಪ್ರೇಟಾಗಿ ಇಟ್ಕೊಂಡಿದ್ರೆ ಪರವಾಗಿಲ್ಲ, ಇಲ್ಲ ನೀವು ಲಿವಿಂಗ್ ಏರಿಯಾಸಲ್ಲೇ ಮಿಷಿನ್ನ ಒಂದು ಕಾರ್ನರ್ಗೆ ಇಟ್ಕೊಂಡಿದ್ದೀರಾ ಅನ್ನೋದಾದರೆ ಟಬ್ ಕ್ಲೀನಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಮಿಷಿನ್ ಸುತ್ತಮುತ್ತ ಇರುವಂಥ ಏರಿಯಾ ಕೂಡ ತುಂಬ ಜಾಸ್ತಿ ಬಿಸಿ ಆಗೋ ಚಾನ್ಸ್ ಇರುತ್ತೆ. ಆದಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಥರ್ಡ್ ಪಾರ್ಟ್ ಅಂದರೆ ಇದು ಡಿಟರ್ಜೆಂಟ್ ಡಿಸ್ಪೆನ್ಸರ್ ಅಲ್ವಾ, ಇದನ್ನು ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ಳೋಣ. ಇದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೀವು ಇದನ್ನು ರೆಗ್ಯುಲರಾಗಿ ಕ್ಲೀನ್ ಮಾಡ್ತೀರಾ ಅನ್ನೋದಾದರೆ ಜಸ್ಟ್ ಟೂತ್ ಬ್ರಷ್ ಸಹಾಯದಿಂದನೇ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಒಂದು ವೇಳೆ ನೀವು ರೆಗ್ಯುಲರಾಗಿ ಕ್ಲೀನ್ ಮಾಡಲ್ಲ, ತುಂಬ ಜಾಸ್ತಿ ಆರ್ಡ್ ಕಲೆಗಳನ್ನೋದು ಆಗಿಬಿಟ್ಟಿದೆ ಅನ್ನೋದಾದರೆ ಅಡುಗೆ ಸೋಡಾ ಮತ್ತು ವೆನಿಗರಿಂದ ಒಂದು ಪೇಸ್ಟನ್ನ ತಯಾರಿ ಮಾಡಿಕೊಂಡು ಟೂತ್ ಬ್ರಷ್ನ ಸಹಾಯದಿಂದ ಆ ಒಂದು ಪೇಸ್ಟ್ನ ಅಪ್ಲೈ ಮಾಡಿ ಎಲ್ಲ ಕಡೆ ಕೂಡ ನೀಟಾಗಿ ಬ್ರಷ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ವೆನಿಗರ್ ಇಲ್ಲ ಅನ್ನೋದಾದರೆ ನಿಂಬೆ ರಸನ ಯೂಸ್ ಮಾಡಿ. ಈ ಡಿಸ್ಪೆನ್ಸರಲ್ಲಿರುವಂಥ ಬ್ಲೂ ಕಲರ್ ಕಂಪಾರ್ಟ್ಮೆಂಟ್ಸ್ ಎಲ್ಲ ಏನಿದೆ ಅದನ್ನು ಕೂಡ ನೀಟಾಗಿ ಓಪನ್ ಮಾಡಿ ಎಲ್ಲದನ್ನು ವಾಶ್ ಮಾಡಿಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ತುಂಬ ಜಾಸ್ತಿ ಕೊಳೆ ಕಾಣಿಸ್ತಾ ಇದೆ. ಆಗಲೇ ನಾನು ಡ್ರಮ್ ಕ್ಲೀನಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗಲೇ
ಇಲ್ಲಿ ಅಡುಗೆ ಸೋಡಾ ವೆನಿಗರ್ ಹಾಕಿದ ಕಾರಣನೇ ಇದು. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಮೇಲೆ ಎಲ್ಲ ತುಂಬ ಯೆಲ್ಲೋಯಿಶ್ ಕಲರ್ ಆಗಿಬಿಟ್ಟಿದೆ. ಅದೆಲ್ಲನೂ ಸಾಫ್ಟ್ ಆಗಲಿ ಅನ್ನೋದ್ರಿಂದನೇ ನಾನು ಟಬ್ ಕ್ಲೀನಿಂಗ್ ಆಪ್ಷನ್ ಮಾಡುವಾಗ ಇಲ್ಲೂ ಕೂಡ ಕೆಲವೊಂದು ಲಿಕ್ವಿಡ್ಸ್ನ ಹಾಕಿದ್ದೆ. ಈಗ ಅದನ್ನೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಡಿಟರ್ಜೆಂಟ್ ಡಿಸ್ಪೆನ್ಸರ್ನ ಯಥಾ ಪ್ರಕಾರ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಲಾಸ್ಟ್ ಒನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಇದು ಕೂಡ ಒಂದು ಫಿಲ್ಟರ್ ಅಂತಲೇ ಹೇಳ್ಬೋದು ಅಥವಾ ಡೌನಲ್ಲಿರುವಂತಹ ಔಟ್ಲಿಡ್ ಅಂತ ಕೂಡ ಹೇಳ್ತಾರೆ. ಇದನ್ನು ವಿಡಿಯೋದಲ್ಲಿ ತೋರಿಸ್ದಂಗೆ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಯೂಶ್ವಲಿ ಡಿಟರ್ಜೆಂಟ್ ಡಿಸ್ಪೆನ್ಸರು ಮತ್ತು ಈಗ ತೋರಿಸ್ತಾ ಇರೋವಂಥದ್ದು ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾರೆ ತುಂಬ ಜನ. ಬಟ್ ವಾಟರ್ ಫಿಲ್ಟರ್ ಇರ್ಬೋದು, ಡ್ರಮ್ ಇರ್ಬೋದು, ತುಂಬ ಜನಕ್ಕೆ ಕ್ಲೀನ್ ಮಾಡೋದು ಗೊತ್ತಿರಲ್ಲ. ಐ ಹೋಪ್ ಈ ವಿಡಿಯೋದಲ್ಲಿ ತೋರಿಸಿರೋದ್ರಿಂದ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಇದನ್ನು ಕೂಡ ಬ್ರಷ್ ಸಹಾಯದಿಂದನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತುಂಬ ಜಾಸ್ತಿ ಕೂದಲು ಮತ್ತು ಪಿನ್ಸ್ ಎಲ್ಲ ಏನಾದರೂ ಮಿಷಿನ್ ಒಳಗಡೆ ಹೋಗಿದ್ರೆ ಅಂದರೆ ಬಟ್ಟೆಗಳ ಜೊತೆಗೆ ಮಿಕ್ಸ್ ಆಗಿದ್ರೆ ಅದೆಲ್ಲ ಕೂಡ ಇಲ್ಲಿ ಕಲೆಕ್ಟ್ ಆಗಿರುತ್ತೆ. ಯೂಶ್ವಲಿ ಕೆಲವೊಮ್ಮೆ ಮಿಷಿನಲ್ಲಿ ನೀಟಾಗಿ ಬಟ್ಟೆಗಳು ವಾಶ್ ಆದರೂ ಕೂಡ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಇನ್ನು ಕೆಲವೊಂದು ಸರಿ ಬಟ್ಟೆಗಳು ಸರಿಯಾಗಿ ವಾಶ್ ಆಗ್ತಾನೆ ಇರಲ್ಲ, ಅಲ್ಲಲ್ಲಿ ಕೊಳೆ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಅದೆಲ್ಲದಕ್ಕೂ ಕಾರಣ ಈಗ ಯಾವ್ಯಾವ ಪಾರ್ಟ್ಸ್ನ ತೋರಿಸ್ದೆ ಆ ಪಾರ್ಟ್ಸಲ್ಲಿರುವಂಥ ಕೊಳೆ ಅಂತಲೇ ಹೇಳ್ಬೋದು. ಇದನ್ನು ರೆಗ್ಯುಲರ್ ಆಗಿ ಮಂತ್ಲಿ ಒನ್ಸ್ ಅಥವಾ 3 months ಒನ್ಸ್ ಆದ್ರೂ ನೀವು ಈ ಥರ ಕ್ಲೀನ್ ಮಾಡ್ಕೊಳ್ಳೋದಾದರೆ ಬಟ್ಟೆಗಳು ನೀಟಾಗಿ ವಾಶ್ ಆಗುತ್ತೆ, ಬಟ್ಟೆಗಳಲ್ಲಿ ಬ್ಯಾಡ್ ಸ್ಮೆಲ್ ಬರ್ದಿರ ಇರುತ್ತೆ, ಮಿಷಿನು ಕೂಡ ತುಂಬ ವರ್ಷಗಳವರೆಗೂ ಬಾಳಿಕೆ ಬರುತ್ತೆ. ಇಲ್ಲಿಗೆ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಬೇಕಾಗಿರುವಂತಹ ಏರಿಯಾಸ್ ಎಲ್ಲ ಕೂಡ ಕ್ಲೀನ್ ಮಾಡಿದ್ದಾಯಿತು. ಈಗ ಮಿಷಿನ್ ಸುತ್ತಮುತ್ತಲೂ ಕೂಡ ಒಂದ್ಸತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬಾಡಿ ಪಾರ್ಟ್ ಎಲ್ಲ ಏನಿರುತ್ತೆ ಮೆಷಿನ್ದು ಅದನ್ನೆಲ್ಲ ಕೂಡ ಲಿಕ್ವಿಡ್ನ ಸಹಾಯದಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ರಬ್ಬರ್ನ ತೋರಿಸ್ತಾ ಇದ್ದೀನಿ. ಬ್ರಷ್ ಸಹಾಯದಿಂದ ಈ ಥರ ನಾನು ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಕೂಡ ಕೊಳೆ ಅನ್ನೋದು ಕಾಣಿಸ್ಕೊಳ್ತಾ ಇಲ್ಲ. ಒಮ್ಮೊಮ್ಮೆ ಹಾರ್ಡ್ ವಾಟರಿಂದ ಕೂಡ ಇಲ್ಲಿ ಕಲೆಗಳನ್ನೋದು ಇರುತ್ತೆ, ಬಟ್ ಅದು ಕೊಳೆ ಅಲ್ಲ. ಬಟ್ಟೆಯಿಂದ ಈ ಥರ ವೈಪ್ ಮಾಡಿ ನೋಡಿದಾಗ ಏನಾದರೂ ನಿಮಗೆ ಕೊಳೆ ಕಾಣಿಸ್ತಿದೆ, ಬಟ್ಟೆಗೆ ಅಂಟ್ಕೊಳ್ತಿದೆ ಅನ್ನೋದಾದರೆ ಅದನ್ನು ನೀವು ವೆನಿಗರ್ ಮತ್ತು ಅಡುಗೆ ಸೋಡಾಯಿಂದ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಅದರ್ವೈಸ್ ರಬ್ಬರ್ ಕ್ಲೀನ್ ಆಗಿದೆ ಅಂತಲೇ ಅರ್ಥ. ಈಗ ಸೈಡಲ್ಲಿರುವಂಥ ಬಾಡಿ ಪಾರ್ಟ್ನ ಕೂಡ ನಾನು ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಾರೆ ಮಿಷಿನ್ ಕ್ಲೀನಿಂಗ್ ಇಲ್ಲಿಗೆ ಮುಗ್ದಿದೆ. ಈಗ ನಾನು ಇದ್ರ ಮೇಲೆ ಏನು ಗ್ರಾನೈಟ್ ಪೀಸ್ ಎಲ್ಲನೂ ಇಟ್ಟಿದ್ದೆ ಅದನ್ನು ನೀಟಾಗಿ ಫಿಕ್ಸ್ ಮಾಡ್ಕೊಳ್ತೀನಿ. ಗ್ರಾನೈಟ್ ಪೀಸ್ ಆ ಕಡೆ ಈ ಕಡೆ ಮೂವ್ ಆಗಬಾರ್ದು ಅನ್ನೋದ್ರಿಂದ ಒಂದು ಕ್ಲಾತ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರ ಇಟ್ಕೊಳ್ತಾ ಇದ್ದೀನಿ. ಇದನ್ನ ಕರೆಕ್ಟಾಗಿ ನೀವು ಚೆಕ್ ಮಾಡಿಕೊಂಡು ಮಿಡಲ್ ಪಾರ್ಟ್ಗೆ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳೋದಾದರೆ ನೋಡೋಕ್ಕೂ ಕೂಡ ನೀಟಾಗಿರುತ್ತೆ. ಇನ್ನು ಇದ್ರ ಮೇಲೆ ಈ ಥರ ಡಿಟರ್ಜೆಂಟ್ ಲಿಕ್ವಿಡ್ಸ್ ಎಲ್ಲ ಹಾಕ್ಕೊಂಡಾಗ ಏನಾದರೂ ಅಲ್ಪ ಸ್ವಲ್ಪ ಚೆಲ್ಲಿದ್ರೂ ಕೂಡ ಮಿಷಿನ್ ಗಲೀಜಾಗ್ದಿರ ಇರುತ್ತೆ. ಗ್ರಾನೈಟ್ ಪೀಸ್ ಆಗಿರೋದ್ರಿಂದ ಕ್ಲೀನಿಂಗೂ ಈಸಿ ಆಗುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ವಾಷಿಂಗ್ ಮಿಷಿನ್ನ ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಬೋದು ಅಂತ. ನಾನಿಲ್ಲಿ ಯೂಸ್ ಮಾಡಿರುವಂಥ ಕೆಲವೊಂದು ಕ್ಲೀನಿಂಗ್ ಪ್ರಾಡಕ್ಟ್ಸ್ ಲಿಂಕ್ಸ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.